ಹಿತ ಮಲಗಿಸ್ತಾ ಅವಳು ನಿದ್ದೆ ಮಾಡ್ಬಿಟ್ಟಿದ್ದಾಳೆ. ನಿದ್ದೆಲ್ಲೂ ಹಿತನ ಬಗ್ಗೆ ಇಷ್ಟೊಂದು ಕಾಳಜಿನ? ಗ್ರೇಟ್ ದುರ್ಗಾ ನೀನು. ಎಲ್ಲರನ್ನೂ ಬೈಯೋ ಕಟಕ್ ದುರ್ಗಾ ಹಿಂದೆ ಒಂದು ಮೃದುವಾದ ಮನಸ್ಸಿದೆ. ಯು ಆರ್ ವೆರಿ ಸ್ಪೆಷಲ್ ದುರ್ಗಾ ಆ್ಯಂಡ್ ಸ್ವೀಟ್. ನೀನು ನಮ್ಮ ಮನೇನ, ನನ್ನ ಮಗಳನ್ನು, ನನ್ನನ್ನು ನಿನ್ನ ಪ್ರೀತಿಯಿಂದ ಗೆದ್ಬಿಟ್ಟೆ. ಅಯ್ಯೋ, ಇಡೀ ರಾತ್ರಿ ನಾನು ಬಾಸ್ ಹೆಗ್ಲ ಮೇಲೆ ಮಲಗಿದ್ನಾ? ದುರ್ಗಾ, ಇದು ತಪ್ಪು. ನೀಗೆಲ್ಲ ಮಾಡಿ ಪಾಪ ಅವ್ರ ಮನಸ್ಸಿಗೆ ನೋವು ಕೊಡ್ಬೇಡ. ಈ ಪ್ರೀತಿ ನಿಂದಲ್ಲ. ದುರ್ಗಾ, ಏನು ಮಾಡ್ತಾ ಇದೀಯಾ? ಬಾಸು, ನಾನೇನು ಮಾಡ್ತಿಲ್ಲ. ನೀವೇ ನನ್ನ ಸೆರಗಿಟ್ಕೊಂಡಿದ್ದೀರಾ, ಅದಕ್ಕೆ ಬಿಡಿಸ್ತಾ ಇದ್ದೆ. ಅದು ಸಾರಿ ದುರ್ಗಾ, ನಿದ್ದೆಯಲ್ಲಿ ಮೋಸ್ಟ್ಲಿ ಹಿಡ್ಕೊಂಡು ಅನಿಸುತ್ತೆ. ಎಲ್ಲದಕ್ಕೂ ಏನೋ ಒಂದು ಹೇಳ್ತೀರಾ. ಸರಿ, ನಾನು ಹೊರಗಡೆ ಹೋಗಬೇಕು, ತಯಾರಾಗ್ತೀನಿ. ಹೊರಗಡೆನಾ? ಎಲ್ಲಿಗೆ? ಮಾಯನ ಭೇಟಿ ಆಗಕ್ಕೆ ಹೋಗಬೇಕು ಬಾಸು. ಅವಳೇನೋ ನನ್ನ ಹತ್ರ ಮಾತಾಡಬೇಕು ಅಂದಿದ್ದಾಳೆ. ಸರಿ, ನಾನು ಹೋಗಿ ತಯಾರಾಗ್ತೀನಿ. ಮಾಯನ್ ಮೀಟ್ ಮಾಡ್ಬೇಕಾ? ಶಾನ್ವಿ, ಏನಮ್ಮ ನಿಮ್ಮಪ್ಪನ ನೋಡೋಕ್ಕೆ ಇವತ್ತು ನಿನಗೆ ಟೈಮ್ ಸಿಗ್ತಾ? ಇಲ್ಲಾಂದ್ರೆ ಯಾವಾಗಲೂ ನಿನ್ನ ಫ್ರೆಂಡ್ಸು, ನಿನ್ನ ಮೊಬೈಲು ಇದರಲ್ಲೇ ಬ್ಯುಸಿಯಾಗಿರ್ತಾ ಇದ್ದಿ? ಹಾಗೇನಿಲ್ಲಪ್ಪ, ಸುಮ್ಮನೆ ಬಂದೆ. ಯಾಕೆ ಮಗಳೇ ಇಷ್ಟೊಂದು ಡಲ್ ಆಗಿದ್ಯಾ? ನಿನ್ನ ಮುಖ ನೋಡಿದರೆ ಯಾವುದೋ ವಿಷಯ ನಿನ್ನನ್ನು ಕಾಡ್ತಿರೋ ಹಾಗಿದೆ. ಅಪ್ಪ, ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನನಗೆಲ್ಲ ಗೊತ್ತು ಮಗಳೇ. ಕೆಲವು ದಿವಸಗಳಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ಏನೋ ಹೇಳೋದಕ್ಕೆ ಬರ್ತೀಯಾ, ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಹೋಗ್ತೀಯ.
ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾಕೆ ಮಗಳೇ ಇಷ್ಟೊಂದು ಹೆದರಿದೀಯಾ? ಅಪ್ಪ ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು. ಪ್ಲೀಸ್ ನನ್ನ ಅರ್ಥ ಮಾಡ್ಕೋತೀಯ ಅಲ್ವಾ? ಶಾನ್ವಿ, ನಿಮ್ಮಪ್ಪ ಯಾವಾಗಲೂ ನಿನ್ನ ಪರವಾಗಿ ಇರ್ತಾನಮ್ಮ. ಅಪ್ಪ, ಅದು ನಾನು ತರುಣ್ನ ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಅವನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪ. ಮಾಯಾ, ನಿನ್ನೆ ರಾತ್ರಿ ಏನೇನೋ ಹೇಳಿ ನನ್ನ ತಲೆ ಕೆಡ್ಸಿದ್ಯಾ. ಇಲ್ಲಿಗೆ ಬರೋದಕ್ಕೂ ಕೂಡ ಹೇಳಿದ್ಯಾ. ನಾನೀಗ ಇಲ್ಲಿಗೆ ಬಂದಿದ್ದೀನಿ, ಅದೇನು ಅಂತ ಹೇಳು. ದುರ್ಗಾ, ಎಲ್ಲದಕ್ಕೂ ಮೊದಲು ನಾನು ನಿನ್ನ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಗೆ ಬಂದಿದ್ದಕ್ಕೆ. ನೇರವಾಗಿ ವಿಷಯಕ್ಕೆ ಬಾ. ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅನಿಸ್ಬೋದು, ನಾನು ನಿನ್ನನ್ನು ದಾರಿ ತಪ್ಪಿಸ್ತಿದ್ದೀನಿ ಅಂತಲೂ ಅನ್ನಿಸ್ಬೋದು. ಆದರೆ ನೀನು ನನ್ನನ್ನು ನಂಬಲೇಬೇಕು. ನಾನು ಹೇಳೋದೆಲ್ಲ ಸತ್ಯ. ಮೊದಲು ವಿಷಯ ಏನು ಅಂತ ಹೇಳು ಮಾಯಾ. ದುರ್ಗಾ ಪ್ಲೀಸ್, ನನ್ನನ್ನು ಕೆಟ್ಟೋಳು ಅಂದ್ಕೊಂಡು ನನ್ನ ಮಾತನ್ನ ಕೇಳಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದನ್ನೆಲ್ಲ ಕೇಳು. ನಾನಿಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿಲ್ಲ. ಪ್ಲಾನ್ ಮಾಡಿ ಯಾರನ್ನೂ ಸಿಕ್ಕಾಕಿಸ್ಬೇಕು ಅಂತಾನೂ ಅನ್ಕೊಂಡಿಲ್ಲ. ನಾನು ಹೇಳೋದನ್ನ ನೀನು ಸೀರಿಯಸ್ ಆಗಿ ಕೇಳಿದ್ರೆ ವಿಷಯದಲ್ಲಿರೋ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಒಗಟಿನ ಥರ ಮಾತಾಡೋದು ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ನನ್ನ ಜೀವಕ್ಕೆ ಅಪಾಯ ಇದೆ. ಏನು? ನಿನ್ ಜೀವಕ್ಕೆ ಅಪಾಯ ಇದೆಯಾ? ಹೌದು ದುರ್ಗಾ, ಹೌದು. ಶಿಲ್ ಕಿಲ್ ಮೀ. ಅವಳು ನನ್ನನ್ನ ಸಾಯಿಸ್ಬಿಡ್ತಾಳೆ. ಯಾರು ನಿನ್ನನ್ನು ಸಾಯಿಸೋದು? ಅಲ್ಲ, ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ನಾನು ಮಾಲವಿಕಾ ಬಗ್ಗೆ ಹೇಳ್ತಾ ಇದ್ದೀನಿ.